Okay, so good morning to all. Okay, so today we'll see with the concept called as the connected world, or it is also called as characteristics of the internet in IT application. Okay, so internet in the IT application ಒಳಗೆ ಏನ್ ಕ್ಯಾರೆಕ್ಟರಿಸ್ಟಿಕ್ಸ್ ಅದ ಅಂತ ಅನ್ನೋದನ್ನ ಟಾಪಿಕ್ ಅದ ಇವತ್ತು. ಓಕೆ, ಸೊ ಅದಕ್ಕೆ ಏನಂತ ಕರೀತಾನ ಹೆಸರು ಅಂದ್ರೆ ದ ಕನೆಕ್ಟೆಡ್ ವರ್ಲ್ಡ್ ಅಂತೆ. ಓಕೆ, the connected world ಅದನ್ನ ಕನೆಕ್ಟ್ ಆಗ್ಯದ IT ವರ್ಲ್ಡ್ ಒಳಗೆ ಇಟ್ ಇಸ್ ಕನೆಕ್ಟೆಡ್ ವಿತ್ ದ ಇಂಟರ್ನೆಟ್. ಕರೆಕ್ಟಾ? ಸೊ ಹೆಸರು ಏನ್ ಕೊಡಾಕತ್ತಾನ ದ ಕನೆಕ್ಟೆಡ್ ವರ್ಲ್ಡ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂತ ಕೊಡಾಕತ್ತಾನ. ಜಸ್ಟ್ ಐ ಶೇರ್ ದ ಸ್ಕ್ರೀನ್ ಹಿಯರ್. Okay, hope everyone is able to see my screen PPT. Okay. Okay, as today's topic is the connected world. Okay, so the connected world andre idraಗ ಏನು ಎಕ್ಸ್ಪ್ಲೈನ್ ಮಾಡಾಕತ್ತಾನ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಇಂಟರ್ನೆಟ್ ಇನ್ IT ಅಪ್ಲಿಕೇಶನ್. ಇಂಟರ್ನೆಟ್ IT ಅಪ್ಲಿಕೇಶನ್ ಒಳಗ ಹೆಂಗ್ ಮಾಡತ್ತ ಅಂತ ಹೇಳಿ ಅದ್ರ ಕ್ಯಾರೆಕ್ಟರಿಸ್ಟಿಕ್ಸ್ ನ ಹೇಳಾಕತ್ತಾನ. ಓಕೆ, ಜಸ್ಟ್ ವಿಲ್ ಸಿ ಒನ್ ಡಯಾಗ್ರಾಮ್ ಹಿಯರ್. Okay, just see here. ನಾ ಏನ್ ಹೇಳ್ತೀನಿ ಅಂತಂದ್ರೆ ಇನ್ ದ ಟುಡೇಸ್ ವರ್ಲ್ಡ್ ಎವ್ರಿಥಿಂಗ್ ಇಸ್ ಡಿಪೆಂಡೆಂಟ್ ಅಪಾನ್ ದ ಇಂಟರ್ನೆಟ್. ಓಕೆ, ನೀವೇನಾದ್ರೂ ಟ್ರಾನ್ಸಾಕ್ಷನ್ ಮಾಡ್ಬೇಕಂದ್ರೆ ಇಂಟರ್ನೆಟ್ ಬೇಕು, ರಿಸರ್ವೇಶನ್ ಮಾಡ್ಬೇಕಂದ್ರೆ ಇಂಟರ್ನೆಟ್ ಮಾಡ್ಬೇಕು, ಆನ್ಲೈನ್ ಬಿಸ್ನೆಸ್ ಬೇಕಂದ್ರೆ ಇಂಟರ್ನೆಟ್ ಬೇಕು. ಓಕೆ, ಒಂದ್ ವೆಬ್ ಪೇಜ್ ನ ನೋಡ್ಬೇಕಂದ್ರೆ ಇಂಟರ್ನೆಟ್ ಬೇಕು. ಸೊ ಟೋಟಲಿ ಐ ಆಮ್ ಸೇಯಿಂಗ್ ದಟ್ ಟುಡೇಸ್ ಕಂಪ್ಯೂಟರ್ ವರ್ಲ್ಡ್ ಇಸ್ ಇವಾಲ್ವ್ ಯೂಸಿಂಗ್ ದ ಇಂಟರ್ನೆಟ್ ಅಂತ ಹೇಳ್ಬೋದು. ಸೊ ಇಂಟರ್ನೆಟ್ ಇರ್ಲಾರ್ದೆ ನಮ್ಗ ಯೂಸ್ ಮಾಡಕ್ ಬರಂಗಿಲ್ಲ ಕಂಪ್ಯೂಟರ್ ವರ್ಲ್ಡ್. ಓಕೆ, ಸೊ ಆಮೇಲೆ ಇಲ್ಲಿ ನಾವು ಯಾವ ಟೈಪ್ ಆಫ್ ಇಂಟರ್ನೆಟ್ ನ ಯೂಸ್ ಮಾಡ್ತೀವಿ ಅಂದ್ರೆ ಲ್ಯಾನ್ ಮ್ಯಾನ್ ವ್ಯಾನ್. ಯು ನೋಟ್ ದಿಸ್. ಓಕೆ, ವಿ ಆರ್ ಯೂಸಿಂಗ್ ದ ಲ್ಯಾನ್ ಮ್ಯಾನ್ ಅಂಡ್ ವ್ಯಾನ್ ಇಂಟರ್ನೆಟ್ಸ್. ದಟ್ ಈಸ್ ಲ್ಯಾನ್ ಇರ್ಬೋದು ಅಥವಾ ಡಿಸ್ಟ್ರಿಬ್ಯೂಟೆಡ್ ಇಂಟರ್ನೆಟ್ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಹೆಂಗ್ ಅದನ್ನ ಜನರೇಷನ್ ವೈಸ್ ಲೈಕ್ ಇಯರ್ ಟು ಇಯರ್, ಜನರೇಷನ್ ಟು ಜನರೇಷನ್ ಹೆಂಗ್ ನಾವು ಚೇಂಜ್ ಮಾಡಾಕತ್ತ ಅಂತ ಹೇಳಿ ಇವತ್ತ ಎಕ್ಸ್ಪ್ಲೈನ್ ಮಾಡಾಕತ್ತ ನಿಮ್ಗ. ಸೊ ಟೋಟಲಿ ಏನ್ ಹೇಳತ್ತಾರಂತಂದ್ರ ಫಸ್ಟ್ ಹೆಂಗಿತ್ತು ವರ್ಲ್ಡ್. ಓಕೆ, ಜಸ್ಟ್ ಫಸ್ಟ್ ಹೆಂಗಿತ್ತು ಈಗ ಹೆಂಗ ಆಗದ ಅಂತ ಹೇಳಿ ಒಂದ ಫಿಗರ್ ಥ್ರೂ ಅವ ಎಕ್ಸ್ಪ್ಲೈನ್ ಮಾಡಾಕತ್ತಾನ. ಸೊ ಜಸ್ಟ್ ಸಿ ದ ನೇಮ್ ಹಿಯರ್, ಟೆಕ್ನಾಲಜಿ ಸೆಂಟ್ರಿಕ್ ಅಪ್ಲಿಕೇಶನ್. ಓಕೆ, ಸೊ ಟೆಕ್ನಾಲಜಿ ಹೆಂಗ್ ಚೇಂಜ್ ಆಗಾಕತ್ತದ ಅಂತ ಹೇಳಿ ಹೇಳಾಕತ್ತಾನ. ಓಕೆ, so first please mute yourself. Who is that? Harsh. Harshvardhan, mute yourself. Okay, so ಇಲ್ಲಿ ನೋಡ್ರಿ ಫಸ್ಟ್ ಏನಿತ್ತು ಅಂತಂದ್ರ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇದ್ದು. ಓಕೆ, ಇನ್ ದ ಜನರೇಷನ್ ಆಫ್ 1965 ಒಳಗೆ ಏನಿದ್ದು ಅಂತಂದ್ರ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇದ್ದು. ಕರೆಕ್ಟ್? do you all learn the generation of computers? ಕಂಪ್ಯೂಟರ್ ಫಂಡಮೆಂಟಲ್ ಒಳಗೆ ಜನರೇಷನ್ ಆಫ್ ಕಂಪ್ಯೂಟರ್ಸ್ ನೀವು ಓದಿರಿ. ಓಕೆ, ಸೊ ಅಲ್ಲಿ ಏನದ ಅಂತಂದ್ರೆ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಇದ್ದು. ಸೊ ಮೇನ್ ಫ್ರೇಮ್ ಕಂಪ್ಯೂಟರ್ಸ್ ಒಳಗ ಜಸ್ಟ್ ನಮ್ ಅಲ್ಲಿ ಏನ್ ನೋಡ್ತಿದ್ವಿ ಅಂದ್ರೆ OS, ದಟ್ ಈಸ್ ಆಪರೇಟಿಂಗ್ ಸಿಸ್ಟಮ್ ಇತ್ತು. ಓಕೆ, ದಟ್ ಇನ್ ದ ಇಯರ್ ಆಫ್ 1965 to 1980. ಸೊ ಆಪರೇಟಿಂಗ್ ಸಿಸ್ಟಮ್ ಇತ್ತು. ಆಮೇಲೆ ನಿಮ್ದು ಕಸ್ಟಮರ್ ಅಪ್ಲಿಕೇಶನ್ಸ್ ಇಸ್ ನಥಿಂಗ್ ಬಟ್ IT ಅಪ್ಲಿಕೇಶನ್ಸ್ ನ ಇದ್ದು ಅಷ್ಟೇ. ಜಾಸ್ತಿ ನಾವು ಜಾಸ್ತಿ ರಿಲೇಟೆಡ್ ಟು ಇಂಟರ್ನೆಟ್ ಏನು ಇದ್ದಿದ್ದಿಲ್ಲ ಅವಾಗ. ಯಾವಾಗ ಅಂತಂದ್ರೆ ಇಯರ್ 1965 to 1980 ಒಳಗ ವಿ ಹ್ಯಾಡ್ ಅವರ್ OS. ಓಕೆ, ಅಂಡ್ ಕಸ್ಟಮರ್ ಅಪ್ಲಿಕೇಶನ್ ದಟ್ ಇಸ್ IT ಅಪ್ಲಿಕೇಶನ್ಸ್ ಇದ್ದು. ಓಕೆ, ನೆಕ್ಸ್ಟ್ ಏನಾಗತ್ತೋ ಅಂತಂದ್ರೆ ನಾವು ಇನ್ಫಾರ್ಮೇಶನ್ ನ ಸ್ಟೋರ್ ಮಾಡ್ಕೋತ ಹೊಂಟಿವಿ. ಓಕೆ, ಸೊ ಇನ್ನೊಂದು ರಿಜಿಸ್ಟ್ರೇಷನ್ ಫಾರ್ಮ್ ತುಂಬಬೇಕಾಗಿತ್ತಂದ್ರೆ ಏನ್ ಮಾಡ್ತೀರಿ, ನಿಮ್ದು ಯೂಸರ್ ನೇಮ್, ಪಾಸ್ವರ್ಡ್, ಲಾಗಿನ್ ID, ಓಕೆ, ಏಜ್, ಆಮೇಲೆ ಜೆಂಡರ್, ಸೊ ಎಲ್ಲ ಇನ್ಫಾರ್ಮೇಶನ್ ನಂಗೆ ಕೊಡ್ತೀರಿ. ಓಕೆ, ರೈಲ್ವೆ ಟಿಕೆಟ್ ಬುಕ್ ಮಾಡ್ಬೇಕಾಗಿತ್ತಂದ್ರ ಏನ್ ಮಾಡ್ತೀರಿ, ಅಲ್ಲಿ ನಿಮ್ದು ಇನ್ಫಾರ್ಮೇಶನ್ ನ ಕೊಡ್ತೀರಿ. ಓಕೆ, ನಿಮ್ದು ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡ್ಬೇಕಂತ ಇನ್ಫಾರ್ಮೇಶನ್ ನ ಕೊಡ್ತೀರಿ. ಅಂದ್ರೆ ಡಾಟಾ ಹೆಚ್ಚಿಗೆ ಆಗತ್ತೆ. ಸೊ ಡಾಟಾ ಹೆಚ್ಚಾಗಿ ಆಗತ್ತೆ ಅಂದ್ರೆ ವಿ ಆರ್ ಗೋಯಿಂಗ್ ಟು ಸರ್ವ್. ಓಕೆ, ಸ್ಟೋರ್ ಮಾಡಾಕತ್ತೀವಿ ಅದನ್ನ. ಓಕೆ, ಸೊ ಸ್ಟೋರ್ ಮಾಡ್ಬೇಕಾದಾಗ ನಾವ್ ಏನ್ ಯೂಸ್ ಮಾಡಾಕತ್ತೀವಿ ಅಂತಂದ್ರೆ ಸ್ಟೋರ್ ಯಾವಾಗ ನಾವು ಸ್ಟೋರ್ ಮಾಡ್ಕೋತ ಹೊಂಟಿವಿ ಡಾಟಾನ ಅವಾಗ ನಾವು DBMS, RDBMS, SQL ಸರ್ವರ್ಸ್. ಓಕೆ, ಎನಿ DBMS ಸರ್ವರ್ಸ್, Oracles, ಎನಿಥಿಂಗ್. ಓಕೆ, ಸೊ ಅಲ್ಲಿ ನಾವೇನ್ ಯೂಸ್ ಮಾಡಾಕತ್ವಿ ನೆಕ್ಸ್ಟ್ ಅಂತಂದ್ರ ಸರ್ವರ್ಸ್ ನ ಯೂಸ್ ಮಾಡಾಕತ್ವಿ ಅಂತ ಡಾಟಾನ ಸ್ಟೋರ್ ಮಾಡಾಕ ಸ್ಟಾರ್ಟ್ ಮಾಡಿದ್ವಿ. ಯಾವಾಗ ಅಂತಂದ್ರೆ ಇಯರ್ 1980 to 1995 ಒಳಗೆ. ಓಕೆ, ಸೊ ಅವಾಗ ಏನಾಯ್ತು OS ಜೊತೆ ನಾವ್ ಏನ್ ಯೂಸ್ ಮಾಡಾಕತ್ತೀವಿ ಎನಿ DBMS ಸರ್ವರ್ಸ್. ಓಕೆ, ಅಂಡ್
ಅಪ್ಲಿಕೇಶನ್ ಆಸ್ ಯೂಶುವಲ್ ಅಪ್ಲಿಕೇಶನ್ಸ್ ಇರ್ತಾವ. ಓಕೆ, ನೆಕ್ಸ್ಟ್ ಏನಾದ್ರು ಅಂತಂದ್ರೆ ಇದು DBMS ಸರ್ವರ್ ಏನಾಯ್ತು ಬರೀ ಅಡ್ಮಿನ್ ಸಲಾಗತ್ತ. ಓಕೆ, ಅಡ್ಮಿನ್ ಅಂತಂದ್ರೆ ಯಾರು ಬಿಸ್ನೆಸ್ ಸ್ಟಾರ್ಟ್ ಮಾಡಿರ್ತಾರೋ ಅವ್ರ ಸಲಾಗಿ ನಾವು ಸ್ಟಾರ್ಟಿಂಗ್ ಯೂಸ್ ಮಾಡಿದ್ವಿ. ಈಗ ನೆಕ್ಸ್ಟ್ ಅಪ್ಲಿಕೇಶನ್ಗೂ ಸರ್ವರ್ ಆಗತ್ತದ ಅಂದ್ರೆ ನಿಮ್ದ ಯೂಸರ್ ಯಾರು ಆಕ್ಸೆಸ್ ಮಾಡ್ತಿರ್ತಾರ ಅವರಿಗೂ ಒಂದ್ ಸಪ್ರೇಟ್ ಸರ್ವರ್ ಮಾಡಾಕತ್ರಿ. ಯಾವಾಗ ಅಂತಂದ್ರೆ 1995 to 2000 ಒಳಗೆ ಏನಾಯ್ತು ನಿಮ್ದ DBMS ಸರ್ವರ್ ದಟ್ ಇಸ್ ಅಡ್ಮಿನ್, ನಾ ಎಕ್ಸಾಂಪಲ್ ಕೊಡಾತೀನಿ ಅಷ್ಟೇ, ಅಡ್ಮಿನ್ ಸರ್ವರ್ ಜೊತೆ ಅಪ್ಲಿಕೇಶನ್ ಸರ್ವರ್ ಬಂದು ಆಡ್ ಆಗಕತ್ತು. ಓಕೆ, ಸೊ ಅವಾಗ ಏನಾಯ್ತು 2 ಟೈಪ್ಸ್ ಆಫ್ ಸರ್ವರ್ಸ್ ನಾವು ಸ್ಟಾರ್ಟ್ ಮಾಡಕತ್ವಿ ಅಂತ ಹೇಳ್ಬೋದು. ಓಕೆ, ಸೊ ಅದ್ರ ಜೊತೆ ನಮ್ಗೆ ಏನ್ ಆಡ್ ಆಗಕತ್ತು ಅಂತಂದ್ರೆ ನೆಟ್ವರ್ಕ್ ಆಡ್ ಮಾಡಕತ್ತೀವಿ ಅಂತ ಹೇಳಿ. ಸೊ ನೆಟ್ವರ್ಕ್ ಅಂತಂದ್ರೆ ಏನು, ನಿಮ್ದ ರೋಟರ್ಸ್ ಆಗ್ಲಿ, ಓಕೆ, ಆಮೇಲೆ ವೆಂಡರ್ಸ್ ಆಗ್ಲಿ, ಓಕೆ, ಆಮೇಲೆ ಎನಿ ಡಾಟಾ ಟೈಪ್ಸ್ ಆಫ್ ನೆಟ್ವರ್ಕ್ಸ್, ಓಕೆ, ಆಮೇಲೆ IT ಅಪ್ಲಿಕೇಶನ್ಸ್ ರನ್ ಮಾಡ್ಬೇಕಾದ್ರೆ ನಿಮ್ ಏನೇನ್ ವೈಫೈಸ್ ಯೂಸ್ ಮಾಡ್ತೀರಿ, ರೌಟರ್ಸ್ ಯೂಸ್ ಮಾಡ್ತೀರಿ, ವೆಂಡರ್ಸ್ ಯೂಸ್ ಮಾಡ್ತೀರಿ, ಸೊ ಎಲ್ಲಾನು. ಸೊ ಅದನ್ನ ಆಡ್ ಮಾಡಕತ್ವಿ ಇನ್ ಇಯರ್ 1995 to 2000 ಒಳಗೆ. ಓಕೆ, ನೆಕ್ಸ್ಟ್ 2000 ಇಂದ ಟಿಲ್ ನಾವು. ಓಕೆ, ಸೊ 2000 ಇಂದ ಟಿಲ್ ನಾವು ಏನ್ ಮಾಡಾಕತ್ತೀವಿ ಅಂತಂದ್ರೆ OS ಇರ್ತದೆ, OS ಜೊತೆ DBMS ಸರ್ವರ್ ಇರ್ತದೆ, ಅಪ್ಲಿಕೇಶನ್ ಸರ್ವರ್ ಇರ್ತದೆ, ಅಪ್ಲಿಕೇಶನ್ ಮೈನ್ ಫ್ರೇಮ್ ವರ್ಕ್ ಇರ್ತದೆ, ಕಸ್ಟಮರ್ ಅಪ್ಲಿಕೇಶನ್ಸ್ ಇರ್ತಾವ, ಮತ್ತೆ ವೆಬ್ ಸರ್ವರ್ಸ್ಗಳು ಬಂದು. ವೆಬ್ ಸರ್ವರ್ಸ್ ಅಂದ್ರೆ ನಿಮ್ ವೆಬ್ ಅಪ್ಲಿಕೇಶನ್ಸ್ ಅಂದ್ರೆ ವೆಬ್ ಸೈಟ್ಸ್ಗಳು ಬಂದು ಅಂತ ಹೇಳ್ತೇವೆ. ಸೊ ನೀವು ಕರೆಂಟ್ ಅಪ್ಲಿಕೇಶನ್ಸ್ ನೋಡ್ತೀವಿ. ಓಕೆ, ಅವಾಗ ಜಾಸ್ತಿ ವೆಬ್ಸೈಟ್ ಇನ್ ವ್ಯಾಲ್ಯೂ ಇದ್ದಿದ್ದಿಲ್ಲ ಅಂದ್ರೆ ಪ್ರೀವಿಯಸ್ ಇಯರ್ಸ್. ಓಕೆ, ಈಗೇನದ ವೆಬ್ಸೈಟ್ಸ್ಗಳು ಬಂದು, ವೆಬ್ಸೈಟ್ ಇನ್ ಸರ್ವರ್ಗಳು ಬಂದು. ಓಕೆ, ಆಮೇಲೆ ಅಪ್ಲಿಕೇಶನ್ ಸರ್ವರ್ ಬಂದು, DBMS ಸರ್ವರ್ ಬಂದು. ಸೊ ಟೋಟಲಿ ಏನ್ ಹೇಳ್ಬೋದು ಅಂತಂದ್ರೆ ಇನ್ ದ ಪ್ರೆಸೆಂಟ್ ವರ್ಲ್ಡ್ ಇನ್ಕ್ಲೂಡಿಂಗ್ IT, ಓಕೆ, ಒಂದ್ ಯಾವುದೇ ಒಂದು ಅಪ್ಲಿಕೇಶನ್ ರನ್ ಆಗ್ಬೇಕಾಗಿತ್ತು ಅಂತಂದ್ರೆ ಇನ್ಕ್ಲೂಡಿಂಗ್ ನೆಟ್ವರ್ಕ್ ನಮ್ಗ ಸರ್ವರ್ ಬೇಕು, ಆಮೇಲೆ ವೆಬ್ಸೈಟ್ ಬೇಕು, ಅಪ್ಲಿಕೇಶನ್ ಬೇಕು. ಸೊ ಎಲ್ಲಾನು ಒಂದು ಪರ್ಫೆಕ್ಟ್ಲಿ ಇದ್ರೇನೆ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಕತ್ತಾರ. ಅಂದ್ರೆ ದಿಸ್ ಟಾಪಿಕ್ ಒಳಗ ಅಂದ್ರೆ ಕ್ಯಾರೆಕ್ಟರಿಸ್ಟಿಕ್ಸ್ ನೆಕ್ಸ್ಟ್ ನೋಡ್ತೀನಿ ನಾನು, ಕ್ಯಾರೆಕ್ಟರಿಸ್ಟಿಕ್ಸ್ ಎಕ್ಸ್ಪ್ಲೇನ್ ಮಾಡ್ತೀನಿ. ಬಟ್ IT ನ ಹೆಂಗ್ ಕನೆಕ್ಟೆಡ್ ಮಾಡ್ಕೊತ ಹೊಂಟಿವಿ, ಇಯರ್ ಟು ಇಯರ್ ಹೆಂಗ್ ಚೇಂಜ್ ಆಗಾಕತ್ತದ ಅನ್ನೋದನ್ನ ನಾವು ನೋಡಿದ್ವಿ ಅಂತ ಹೇಳ್ಬೋದು. ಓಕೆ, ಸೊ ಅಂಡರ್ಸ್ಟುಡ್ ದಿಸ್ ಡಯಾಗ್ರಾಮ್? Please reply everyone. It's a small topic, it's not a big topic here. Just hang add agagattad anta ಅಷ್ಟು ನೋಡಿದ್ವಿ ನಾವು. Understood? Even you can see your CN ಒಳಗೆ ನೆಟ್ವರ್ಕ್ ಮಾಡೆಲ್ ನೋಡಿರಲ್ಲ ನೀವು. ಓಕೆ, ಅಲ್ಲಿನೇ ನೀವು ಸೆಷನ್ ಲೇಯರ್ಸ್, ನೆಟ್ವರ್ಕ್ ಲೇಯರ್ಸ್, ಟ್ರಾನ್ಸಾಕ್ಷನ್ ಲೇಯರ್ಸ್ ಹೆಂಗೆ ಬರ್ತಾವಲ್ಲ 7 ಟೈಪ್ ಆಫ್ ಲೇಯರ್ಸ್ ಹೆಂಗ್ ವರ್ಕ್ ಆಗ್ತದೆ ಅನ್ನೋದು ನೀವು ಇನ್ ಡೀಪ್ ನೋಡಿರಿ. ಓಕೆ, ಇನ್ ಯೋರ್ CN ಮತ್ತೆ ಇದ್ರಾಗೆಲ್ಲ ಅಪ್ಲಿಕೇಶನ್ಸ್ ಗಳು ಹೆಂಗ್ ವರ್ಕ್ ಆಗ್ತದ ಅಂತಾನು ನೋಡಿರಿ. ಓಕೆ, ಇವನ್ ಇನ್ ವೆಬ್ ಯಾವ್ದು ವೆಬ್ ಡಿಸೈನಿಂಗ್ ಒಳಗೆ ಫಸ್ಟ್ ಯೂನಿಟ್ ಕಂಪ್ಲೀಟ್ ಆಗಿತ್ತು ನಿಮ್ದು? ಪ್ಲೀಸ್ ರಿಪ್ಲೈ. Do you all completed with the first unit of web designing? Okay, there you are seeing how the servers and applications, user applications are connected. Hello sir, I hope sir has explained. ವೆಬ್ಸೈಟ್ ನಾಗ ಅಂದ್ರೆ ವೆಬ್ ಸರ್ವಿಸಸ್ ನಿಮ್ದು ಇಲ್ಲಿ ಬರ್ತದಲ್ಲ 2000 ಫರ್ದರ್ ಒಳಗೆ ಫಸ್ಟ್ ಟೈಮ್ ವೆಬ್ ಸರ್ವಿಸಸ್ ಅದಲ್ಲ, ಆ ವೆಬ್ ಸರ್ವಿಸಸ್ ಒಳಗ ಯೂಸರ್ ಅಪ್ಲಿಕೇಶನ್ ಮತ್ತ ವೆಬ್ ಸರ್ವರ್ ನಿಂತ ಹೆಂಗ್ ಟ್ರಾನ್ಸಾಕ್ಷನ್ ಆಗ್ತದಂತ ಒಂದ್ ಡಯಾಗ್ರಾಮ್ ಕೊಟ್ಟಾನ. ಡಯಾಗ್ರಾಮ್ ಒಳಗೆ ಎಕ್ಸ್ಪ್ಲೈನ್ ಮಾಡ್ಯಾನ ಅದನ್ನ. ಐ ಹೋಪ್ ಎವ್ರಿವನ್ ಅಂಡರ್ಸ್ಟುಡ್ ದಟ್. ಓಕೆ, ನೆನ್ಪದ ಈಗ ಜಸ್ಟ್ ಸರ್ ಫಿನಿಶ್ ಮಾಡ್ಯಾರ ಅನಿಸ್ತದ ಫಸ್ಟ್ ಯೂನಿಟ್. ನೋಡಿರಲ್ಲ ಎಲ್ಲಾರು? ಗೊತ್ತಾಗಿದೆ, ಅಂಡರ್ಸ್ಟ್ಯಾಂಡ್ ಆಗಿದೆ ರಿಲೇಶನ್ಶಿಪ್ ಬಿಟ್ವೀನ್ ದ ವೆಬ್ ಸರ್ವರ್ ಅಂಡ್ ದ ಕಸ್ಟಮರ್ ಯೂಸರ್. ಒಂದ್ ಡಯಾಗ್ರಾಮ್ ಅದ ನೋಡ್ರಿ ಅಲ್ಲಿ ವೆಬ್ ಫಸ್ಟ್ ಯೂನಿಟ್ ಅದ. ಪ್ಲೀಸ್ ರಿಪ್ಲೈ, ಐ ಆಮ್ ವೈಟಿಂಗ್ ಫಾರ್ ಯುವರ್ ರಿಪ್ಲೈ. ನೋಡಿರೋ ಇಲ್ಲ? ಓಕೆ, ನೋಡಿಲ್ಲ ಅಂದ್ರೆ ಇನ್ನೊಮ್ಮೆ ನೋಡ್ರಿ. ಸರ್ ನೋಟ್ಸ್ ಪ್ರೊವೈಡ್ ಮಾಡಿದ್ರಂದ್ರೆ ಅದೊಂದು ಅದ ಡಯಾಗ್ರಾಮ್ ಹಾಕಿದ್ದ. ಸೊ ಅದನ್ನ ನೋಡ್ರಿ. ಐ ನಾಟ್ ರಿಮೆಂಬರ್ಲ ವಿಚ್ ಮ್ಯಾಮ್ ಸರ್ವರ್ ಇಂದ ಅದ ನೋಡೋ ಒಂದು ವೆಬ್ ಡಿಸೈನಿಂಗ್ ಒಳಗ ಲಾಸ್ಟ್ ಟೈಮ್ ನಾ ತಗೊಂಡಾಗ ಅವ್ರಿಗೆ ಎಕ್ಸ್ಪ್ಲೈನ್ ಮಾಡಿದ್ದೆ ನಾನು. ಕುಲ್ದೀಪ್, ಸರ್ವರ್ ಮತ್ತೆ ಯೂಸರ್ ಕಸ್ಟಮರ್ ರಿಲೇಶನ್ಶಿಪ್ ಅಂತ ಒಂದು ಡಯಾಗ್ರಾಮ್ ಅದ ಅಲ್ಲಿ. ಓಕೆ, ಹಾ ಅದು ಅದ್ರೊಳಗೆ ನಿಮ್ಗೆ ಸರ್ವಿಸ್ ಹೆಂಗ್ ಕೊಡ್ತೀವಿ, ಪ್ರೊವೈಡ್ ಹೆಂಗ್ ಸರ್ವಿಸ್ ಹೆಂಗ್ ಮಾಡ್ತೀರಿ, ಡಾಟಾಬೇಸ್ ಸ್ಟೋರೇಜ್ ಹೆಂಗ್ ಮಾಡ್ತೀರಿ ಅಂತೆಲ್ಲ ಎಕ್ಸ್ಪ್ಲೈನ್ ಮಾಡ್ಯಾರ ಅದು ಡಯಾಗ್ರಾಮ್ ಒಳಗೆ. ಓಕೆ, ಜಸ್ಟ್ ಸಿ ಯುವರ್ ವೆಬ್ ಡಿಸೈನಿಂಗ್ ಫಸ್ಟ್ ಯೂನಿಟ್. ಓಕೆ, ಓಕೆ,
So next we'll go for the characteristics here. We have some characteristics here. Okay, first one is support large number of users of different interests and abilities. Okay, so ಏನ್ ಮಾಡ್ತೀವಿ ಅಂತಂದ್ರೆ ನಾವು large numbers of users ನ ನಾವು support ಮಾಡ್ತೀವಿ ಅಂತ ನೀವು ನೋಡ್ರಿ. When we consider the website of Amazon, okay, so Amazon website ನೀವು ಮಾಡಿದ್ರಂದ್ರೆ particular user ಅಲ್ಲಿ sign up ಮಾಡ್ತಾನೆ, particular user login ಮಾಡ್ತಾನೆ, particular user ಬೇರೆ ಬೇರೆ search ಮಾಡ್ತಾನೆ, ಬೇರೆ ಬೇರೆ interest ಇರ್ತದ ಒಂದು, ಸೊ ಬೇರೆ ಬೇರೆ ಆರ್ಡರ್ಸ್ ನ ಮಾಡ್ತಾನೆ ಅಂತ ಹೇಳ್ತಾನೆ. ಸೊ ಏನ್ ಮಾಡ್ತದೆ, ದಟ್ ಈಸ್ ಯೂಸಿಂಗ್ ಇಂಟರ್ನೆಟ್ ಇನ್ ಅವರ್ IT. ಓಕೆ, ಸೊ IT ಯೂಸ್ ಮಾಡೋದ್ರಿಂದ ಏನಾಗತ್ತದ, ನಮ್ದು ಅಪ್ಲಿಕೇಶನ್ ಒಳಗ ಲಾರ್ಜ್ ನಂಬರ್ ಆಫ್ ಯೂಸರ್ಸ್ ನ ಸಪೋರ್ಟ್ ಮಾಡ್ತದ ಅಂತ ಹೇಳ್ತಾನೆ. ಅಂದ್ರೆ ಲಾರ್ಜ್ ನಂಬರ್ಸ್ ಆಫ್, ಪ್ಲೀಸ್ ಡೋಂಟ್ ಲೀವ್, ಜಸ್ಟ್ ಗಿವ್ ಮಿ ಅ ಸೆಕೆಂಡ್, ಐ ವಿಲ್ ಟೇಕ್ ದ ಅಟೆಂಡೆನ್ಸ್ ಹಿಯರ್. ನೀವು ಮತ್ ನನಗೆ ಅಟೆಂಡೆನ್ಸ್ ಒಳಗೆ ಸಿಗಂಗಿಲ್ಲ ಯಾರ್ಯಾರ ಅಂತ. ಅಂಬಿಕಾ, ಲೋವರ್ ಯುವರ್ ಹ್ಯಾಂಡ್ಸ್. I'll take attendance just for a while. Okay. ಬಂದಿ ಹೇಳಿ ಗೊತ್ತಾತ. ನಾ ಹೇಳ್ದಿನ್ ಬಂದೀನಿ ಸಮರ್ಥ. ದಿನ ಎಲ್ಲಿ ಇರ್ತೀಯಪ್ಪಿ? ಇವತ್ತು ನಾ ಕ್ಲಾಸ್ ಅಟೆಂಡ್ ಆಗಂತಂದಿಂದ ಕ್ಲಾಸಿಗೆ ಬಂದೇನು? Okay. The first characteristics is support the large number of different users. Okay, different users na support ಮಾಡ್ತದೆ ಅಂತ ಹೇಳ್ಬೋದು. Okay, so the second characteristic is provides display on multiple devices and formats. Okay, ನೀವು ಯಾವುದೇ ಒಂದು ವೆಬ್ಸೈಟ್ ತಗೊಂಡ್ರೆ ಅಂತಂದ್ರೆ ಯಾವುದೇ ಡಿವೈಸ್ ಒಳಗೂ ಅದು ಡಿಸ್ಪ್ಲೇ ಮಾಡ್ತದೆ. ನಾ ಅಮೆಝಾನ್ ನನ್ನ ಮೊಬೈಲ್ ಒಳಗೆ ಓಪನ್ ಮಾಡಿದ್ರೆ ಮೊಬೈಲ್ ಒಳಗೂ ಓಪನ್ ಆಗ್ತದೆ, ನಂದು PC ಒಳಗೆ ಓಪನ್ ಮಾಡಿದ್ರೆ PC ಒಳಗೆ ಓಪನ್ ಆಗ್ತದೆ, ಆಪಲ್ ಮೀನ್ಸ್ ಆಪಲ್ ಆಪರೇಟಿಂಗ್ ಸಿಸ್ಟಮ್ ಒಳಗೂ ಓಪನ್ ಆಗ್ತದೆ, ಆಂಡ್ರಾಯ್ಡ್ ಆಪರೇಟಿಂಗ್ ಸಿಸ್ಟಮ್ ಒಳಗೂ ಓಪನ್ ಆಗ್ತದೆ. ಸೊ ಟೋಟಲಿ ಡಿಫ್ರೆಂಟ್ ಪ್ಲಾಟ್ಫಾರ್ಮ್ ಒಳಗೆ ಅದನ್ನ ನಾವು ಓಪನ್ ಮಾಡ್ತೀವಿ ಅಂತೇಳಿ ಹೇಳ್ಬೋದು. ಅಂದ್ರೆ ಎಲ್ಲಾ ಕಡೆನೂ ಡಿಸ್ಪ್ಲೇ ಸಪೋರ್ಟ್ ಆಗ್ತದೆ ಅಂತೇಳಿ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಡೆಪ್ಲಾಯ್ಡ್ ಆನ್ ಲಾರ್ಜ್ ಸೆಕ್ಯೂರ್ ಸರ್ವಿಸ್ ಸರ್ವರ್ಸ್ ಥ್ರೂ ಲೈಸೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್. ಓಕೆ, ಇಲ್ಲೇನದ ನಾವು ಲಾರ್ಜ್ ಸರ್ವಿಸಸ್ ನ ಏನ್ ಮಾಡ್ತೀವಿ, ಲೈಸೆನ್ಸ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ ನಿಂತ ನಾವು ಅದನ್ನ ಯೂಸ್ ಮಾಡ್ತೀವಿ ಅಂತ ಹೇಳಿ ಹೇಳ್ಬೋದು. ಓಕೆ, ನೆಕ್ಸ್ಟ್ ಸಪೋರ್ಟ್ ಸಿಂಗಲ್ ಸೈನ್ ಆನ್ ಅಂಡ್ ಸಪೋರ್ಟ್ ಸ್ಪೆಷಲ್ ಅಥೆಂಟಿಕೇಶನ್ ಅಂಡ್ ಆಥರೈಸೇಷನ್ ರಿಕ್ವೈರ್ಮೆಂಟ್ಸ್. ಓಕೆ, ಸಿಂಗಲ್ ಸೈನ್ ಆನ್ ಅಂತಂದ್ರೆ ಒಂದೇ ಟೈಮ್ ಸೈನ್ ಇನ್ ಆಗಿ ಲಾಗೌಟ್ ಆಗೋದು. ಓಕೆ, ಅಥೆಂಟಿಕೇಶನ್ ಅಂಡ್ ಆಥರೈಸೇಷನ್ ಅಂತಂದ್ರೆ ಒಂದ್ ಯಾವುದೇ ಒಂದು ಅಡೆತಡೆ ಇರ್ಲಾರ್ದನೆ, ಓಕೆ, ಒಂದೆಲ್ಲಾನು ಸೆಕ್ಯೂರ್ಡ್ ಆಗಿ ಒಂದು ಅಥೆಂಟಿಕೇಶನ್ ಅಂತ ಒಂದು ಆಥರೈಸೇಷನ್ ಅಂತ ನಾವು ಲಾಗಿನ್ ಆಗೋದು ಅಥವಾ ಏನೇ ಒಂದು ಟ್ರಾನ್ಸಾಕ್ಷನ್ ಮಾಡೋದು ನಾವಲ್ಲೇ ಮಾಡ್ತೀವಿ ಅಂತೇಳಿ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಅಬಿಲಿಟಿ ಟು ರನ್ ಆನ್ ಎನಿ ಆಪರೇಟಿಂಗ್ ಸಿಸ್ಟಮ್. ಅದೇ ಹೇಳ್ದೆ, ಆಂಡ್ರಾಯ್ಡ್ ಒಳಗೂ ನೀವು ಯೂಸ್ ಮಾಡ್ಬೋದು, ಲಿನಿಕ್ಸ್ ಒಳಗೂ ಯೂಸ್ ಮಾಡ್ಬೋದು, ಯುನಿಕ್ಸ್ ಒಳಗೂ ಯೂಸ್ ಮಾಡ್ಬೋದು, ಇವನ್ ಇನ್ನ iOS ಒಳಗೂ ನೀವು ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಒಳಗೂ ಅದನ್ನ ಯೂಸ್ ಮಾಡ್ಬೋದು ಅಂತೇಳಿ ಹೇಳ್ತಾನೆ. ಓಕೆ, so the next is ability to use or connect to any RDBMS of the data storage. Okay, ನೀವು ಯಾವುದೇ ಒಂದು RDBMS, that is ರಿಲೇಷನಲ್ ಡಾಟಾಬೇಸ್ ಮ್ಯಾನೇಜ್ಮೆಂಟ್ ಸ್ಟೋರೇಜ್ ನ ನೀವು ಮಾಡ್ಕೋಬಹುದು ಅಂತ ಹೇಳ್ತಾನೆ. ಅಂದ್ರೆ RDBMS ನಾಗ ಯಾವುದೇ ಡಾಟಾ ಟೈಪ್ ನ ನೀವು ಯೂಸ್ ಮಾಡಬಹುದು. ಓಕೆ, ನೆಕ್ಸ್ಟ್ could be implemented in multi programming languages or combinational as well. ಅಂದ್ರೆ ನೀವು ಮಲ್ಟಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜಸ್ ಯೂಸ್ ಮಾಡಬಹುದು, ಇಲ್ಲ ಅಂತಂದ್ರೆ ಎಲ್ಲಾ ಕೂಡ ಬೇರೆ ಬೇರೆ ಲ್ಯಾಂಗ್ವೇಜ್ ನ ಇಂಪ್ಲಿಮೆಂಟೇಷನ್ ನಾಗ ಮಾಡ್ಬೋದು. ಅಂದ್ರೆ ನಾ C ಲ್ಯಾಂಗ್ವೇಜ್ ಒಳಗೂ ಬರಿಬಹುದು, ಜಾವಾ ಲ್ಯಾಂಗ್ವೇಜ್ ಒಳಗೂ ಬರಿಬಹುದು, C# ಒಳಗೂ ಬರಿಬಹುದು, ವೆಬ್ ಒಳಗೂ ಬರಿಬಹುದು, ಇಲ್ಲ ಅಂತಂದ್ರೆ ಎಲ್ಲ ಕಾಂಬಿನೇಷನ್ ಒಳಗೂ ಮಾಡ್ಬೋದು. ಅಂತಂದ್ರೆ ಈಗ ನೋಡಿ, ಒಂದು ವೆಬ್ಸೈಟ್ ರೆಡಿ ಮಾಡ್ಬೇಕಂದ್ರೆ ಐ ಕ್ಯಾನ್ ಯೂಸ್ ಜಾವಾ ಸ್ಕ್ರಿಪ್ಟ್, ಐ ಕ್ಯಾನ್ ಯೂಸ್ CSS, ಐ ಕ್ಯಾನ್ ಯೂಸ್ HTML. ಓಕೆ, ಸೊ ಹಂಗೆ ಡಿಫ್ರೆಂಟ್ ಲ್ಯಾಂಗ್ವೇಜಸ್ ನ ನಾನು ಕಂಬೈನ್ ಮಾಡಿ ಇಂಪ್ಲಿಮೆಂಟೇಷನ್ ನ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಲಿವರೇಜಸ್ ಎಂಟರ್ಪ್ರೈಸ್ ಸ್ಟೋರೇಜ್ ಕೆಪಾಬಿಲಿಟೀಸ್ ಅಂಡ್ ಬ್ಯಾಕಪ್ ಸಿಸ್ಟಮ್. ಓಕೆ, ನಮ್ಗೆ ಕರೆಕ್ಟ್ ಆಗಿ ಲಿವರೇಜಸ್ ಲಾರ್ಜ್ ಅಮೌಂಟ್ ಆಫ್ ಸ್ಟೋರೇಜ್ ಕೊಡ್ತದೆ, ಆಮೇಲೆ ಬ್ಯಾಕಪ್ ಕೊಡ್ತದೆ ಅಂತ ಹೇಳ್ತಾನೆ. ನಾವು ಎಷ್ಟು ಬೇಕಾದಷ್ಟು ಡಾಟಾನ ನಾವು ಸ್ಟೋರ್ ಮಾಡ್ಬೋದು, ಆಮೇಲೆ ಬ್ಯಾಕಪ್ ನ ನಾವು ಮಾಡ್ಕೋಬಹುದು. ನೀವು ನೋಡ್ರಿ, ನಿಮ್ದು ಗೂಗಲ್ ಒಳಗೆ ಗೂಗಲ್ ಫಾರ್ಮ್ನಾಗ ನೀವು ಏನೇ ಒಂದು ಡಾಟಾನ ಸ್ಟೋರ್ ಮಾಡಿದ್ರಂದ್ರೆ
ನೀವು ಎನಿ ಟೈಮ್ ಅದನ್ನ ನೀವು ಬ್ಯಾಕಪ್ ನ ಮಾಡ್ಕೋಬಹುದು. ಓಕೆ, ನಿಮ್ದು ಕಾಂಟ್ಯಾಕ್ಟ್ಸ್ ಇರ್ಬೋದು, ಫೋಟೋಸ್ ಇರ್ಬೋದು. ಓಕೆ, ಇವನ್ ಇವನ್ ಏನ್ ಬೇಕಾದ್ರೂ ಬ್ಯಾಕಪ್ ನ ನೀವು ಮಾಡ್ಕೋಬಹುದು ಅಂತ ಹೇಳ್ಬೋದು. ಓಕೆ, ನೆಕ್ಸ್ಟ್ ಕವಿತಾ ಆಕಿಗ್ ಲಾಗ್ ಇನ್ನೊಮ್ಮೆ ರೀಸ್ಟಾರ್ಟ್ ಮಾಡಿ ಜಾಯಿನ್ ಆಗಕ್ ಹೇಳಪ್ಪಿ ಪೂಜಾ ಕವಿತಾ. ಓಕೆ, next supports extensive connectivity to different type of networks and internet service and many more. Okay, so ಯಾವುದೇ ಕನೆಕ್ಟಿವಿಟಿ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಲೈಕ್ ಲ್ಯಾಂಡ್ ಮ್ಯಾನ್, ಆಮೇಲೆ ರೋಟರ್ಸ್. ಓಕೆ, ಸೊ ಯಾವುದೇನು ಇಂಟರ್ನೆಟ್ ಸರ್ವಿಸಸ್ ನ ನೆಟ್ವರ್ಕ್ಸ್ ನಾವು ಯೂಸ್ ಮಾಡ್ಬೋದು ಅಂತ ಹೇಳಕತ್ತಾನೆ. ಸೊ ದೀಸ್ ಆರ್ ದ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಟರ್ನೆಟ್ ಇನ್ ಅವರ್ ಅಪ್ಲಿಕೇಶನ್. ಓಕೆ, ಸೊ ಇಂಟರ್ನೆಟ್ ನ ನಮ್ದು ಅಪ್ಲಿಕೇಶನ್ ಒಳಗೆ ಯೂಸ್ ಮಾಡೋದ್ರಿಂದ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ, ಸಮ್ ಅಂದ್ರೆ ಯೂಸೇಜ್ ನ ನಾವು ಪಡಿಬಹುದು ಅಂತ ಹೇಳ್ತಾನೆ. ಅಂದ್ರೆ ಲಾರ್ಜ್ ನಂಬರ್ಸ್ ಆಫ್ ಡಿಫ್ರೆಂಟ್ ನಂಬರ್ಸ್ ಆಫ್ ಏನಂತಾರೆ ಯೂಸರ್ಸ್ ನ ನಾವು ಲಾಗಿನ್ ಮಾಡ್ಕೋಬಹುದು, ಬೇರೆ ಬೇರೆದವ್ರೆಲ್ಲಾನು ಸರ್ಚ್ ಮಾಡ್ಬೋದು, ಬೇರೆ ಬೇರೆದವ್ರೆಲ್ಲ ಆರ್ಡರ್ ಮಾಡ್ಬೋದು. ಎನಿ ಟೈಪ್ ಆಫ್ ವರ್ಕ್ ಕ್ಯಾನ್ ಬಿ ಡನ್ ಅಂತ ಹೇಳ್ತಾನೆ. ಲಾರ್ಜ್ ನಂಬರ್ ಸಪೋರ್ಟ್ ಮಾಡ್ತದೆ. ಆಮೇಲೆ ಯಾವುದೇ ಡಿವೈಸಸ್ ಒಳಗ ಅದು ಡಿಸ್ಪ್ಲೇ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ಆಮೇಲೆ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್, ಲೈಸೆನ್ಸ್ಡ್ ಮ್ಯಾನೇಜ್ಮೆಂಟ್ ಸಾಫ್ಟ್ವೇರ್ಸ್ ಇರ್ತಾವ. ನೀವು ಈಗ ಇವೆಲ್ಲ ನೋಡ್ರಿ, ಅಮೆಝಾನ್ ಇವೆಲ್ಲ ನಿಮ್ದು ಏನದಾವಲ್ಲ ಎಕ್ಸಾಂಪಲ್ ಸಾಫ್ಟ್ವೇರ್ ಅಪ್ಲಿಕೇಶನ್ಸ್, ಅವೆಲ್ಲಾನು ಲೈಸೆನ್ಸ್ ಇರ್ತಾವ. ಓಕೆ, ವಿತೌಟ್ ಲೈಸೆನ್ಸ್ ನಮಗೆ ಜಾಸ್ತಿ ಯೂಸ್ ಮಾಡಕ್ ಬರಂಗಿಲ್ಲ. ಓಕೆ, ಎಲ್ಲಾನು ಲೈಸೆನ್ಸ್ ಇಂದ ನಾವು ಚಂದನ ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಸೊ ಆಮೇಲೆ ಅಥೆಂಟಿಕೇಶನ್ ಅಂಡ್ ಆಥರೈಸೇಷನ್ ಕೊಟ್ಟಿರ್ತಾನೆ. ಆಮೇಲೆ ಯಾವುದೇ ಆಪರೇಟಿಂಗ್ ಸಿಸ್ಟಮ್ ಒಳಗೆ ನಾವು ರನ್ ಮಾಡ್ಕೋಬಹುದು. ಆಮೇಲೆ ಎನಿ ಟೈಪ್ ಆಫ್ RDBMS ನ ಸಪೋರ್ಟ್ ಮಾಡ್ಬೋದು, MySQL, Oracle. ಓಕೆ, ಸೊ ಎನಿ ಟೈಪ್ ಆಫ್ RDBMS ನ ನಾವು ಸಪೋರ್ಟ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಆಮೇಲೆ ಮಲ್ಟಿ ಪ್ರೋಗ್ರಾಮಿಂಗ್ ನಿಂತ ನಾವು ಅಪ್ಲಿಕೇಶನ್ ನ ಇಂಪ್ಲಿಮೆಂಟೇಷನ್ ಮಾಡ್ಬೋದು, ಅಥವಾ ಮಲ್ಟಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಅಂದ್ರೆ ಯಾವ್ದು ಬೇಕು ಅಂದ್ರೆ ಕಾಂಬಿನೇಷನ್ ಮಾಡಿನೂ ನಾವು ಪ್ರೋಗ್ರಾಮ್ ಬರಿಬಹುದು, ಅಥವಾ ಯಾವುದೇ ಒಂದು ಮಲ್ಟಿ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ನಾವು ಬರಿಬಹುದು ಅಂತ ಹೇಳ್ತಾನೆ. ಆಮೇಲೆ ನಮಗ ಬಹಳಷ್ಟು ಸ್ಟೋರೇಜ್ ಕೆಪಾಸಿಟಿ ಕೊಡ್ತದೆ, ಆಮೇಲೆ ಬ್ಯಾಕಪ್ ಕೊಡ್ತದೆ ಅಂತ ಹೇಳ್ತದೆ. ನೆಕ್ಸ್ಟ್ ಅಂತಂದ್ರೆ ಯಾವ ಟೈಪ್ ಆಫ್ ಇಂಟರ್ನೆಟ್ ಸರ್ವಿಸಸ್ ಆಗ್ಲಿ, ಯಾವ ಡಿಫ್ರೆಂಟ್ ಟೈಪ್ಸ್ ಆಫ್ ನೆಟ್ವರ್ಕ್ಸ್ ನಾವು ಬೇಕು ಅದನ್ನ ಯೂಸ್ ಮಾಡ್ಕೋಬಹುದು ಅಂತ ಹೇಳ್ತಾನೆ. ಸೊ ದಿಸ್ ಆರ್ ದ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ಇಂಟರ್ನೆಟ್ ಇನ್ ದ ಅಪ್ಲಿಕೇಶನ್. ನಮ್ದು IT ಅಪ್ಲಿಕೇಶನ್ ಒಳಗ ಇದರದ ಏನಂತ ಲೈಕ್ ಕನೆಕ್ಟೆಡ್ ವರ್ಲ್ಡ್ ಅಂದ್ರೆ ಕನೆಕ್ಟೆಡ್ ಆಗಿರ್ತದ ಅಂತ ಹೇಳ್ತಾನೆ. ಓಕೆ, ಓಕೆ ಕವಿತಾ, ಇಟ್ಸ್ ಓಕೆ, ಐ ವಿಲ್ ಟಾಕ್ ಟು ಹರ್ ಲೇಟರ್. ಮೇ ಬಿ ಏನಾರ ಪ್ರಾಬ್ಲಮ್ ಇರ್ಬೋದು, ನಮ್ಮ ಮಾತಾಡ್ತೀನಿ ಹೋಗ್ತೀನಿ. ಓಕೆ, ಸೊ ಕ್ಲಿಯರ್ಡ್ ಅಬೌಟ್ ದ ಟಾಪಿಕ್. ಟುಡೇಸ್ ಟಾಪಿಕ್ ಸ್ಮಾಲ್ ಟಾಪಿಕ್, ಬಹಳ ದೊಡ್ಡದಿದ್ದಿಲ್ಲ. ಅದ ಜಸ್ಟ್ ಸ್ಟಾರ್ಟಿಂಗ್ ಏನ್ ಹೇಳ್ತಾನಂತಂದ್ರೆ ಈ ಟಾಪಿಕ್ ಒಳಗ ನಿಮಗ ಇಂಟ್ರೊಡಕ್ಷನ್ ಟು ದ ಇಂಟರ್ನೆಟ್ ಹೇಳ್ತಾನೆ. ಇಂಟರ್ನೆಟ್ ನಿಂದ ನಾವ್ ಹೆಂಗ ಈ ಪ್ರೆಸೆಂಟ್ ಸಿಚುವೇಶನ್ ನಾಗ ಮಾಡಾಕತ್ತೀವಿ ಅಂತ. ಜಸ್ಟ್ 1 ಸೆಕೆಂಡ್, ಗಿವ್ ಮಿ 1 ಸೆಕೆಂಡ್, ಜಸ್ಟ್ ರಿವೈಸ್ ಮಾಡ್ಬಿಡ್ತೇನೆ. ಇಂಟರ್ನೆಟ್ ನಿಂತ ನಾವ್ ಹೆಂಗ ಇವಾಲ್ವೇಷನ್ ಆಗಾಕತ್ತದ ನಮ್ದು ಅಪ್ಲಿಕೇಶನ್ಸ್ ಗಳು ಅಂತ ಹೇಳಾಕತ್ತಾನ. ಆಮೇಲೆ ನಾವ್ ಯಾವ್ದ್ ಬೇಕಾದ್ರೂ ಇಂಟರ್ನೆಟ್ ನ ಯೂಸ್ ಮಾಡ್ಬೋದು, ಲ್ಯಾಂಡ್ ಮ್ಯಾನ್ ಅಂತ ಹೇಳಿ ಡಿಸ್ಟ್ರಿಬ್ಯೂಟೆಡ್ ನೆಟ್ವರ್ಕ್ಸ್ ನಾವು ಯೂಸ್ ಮಾಡ್ಬೋದು ಅಂತ ಹೇಳ್ತಾನೆ. ಓಕೆ, ನೆಕ್ಸ್ಟ್ ಡೇ ಟು ಡೇ ಅಪ್ಲಿಕೇಶನ್ಸ್ ಗಳು ಹೆಂಗ ಚೇಂಜ್ ಆಗಾಕತ್ತದ. ಸ್ಟಾರ್ಟಿಂಗ್ ಬರೀ OS ಅಷ್ಟ, ಆಮೇಲೆ ಅಪ್ಲಿಕೇಶನ್ಸ್ ಅಷ್ಟೇ ಇದು. ಈಗೆಲ್ಲ ನಾವು ವೆಬ್ ಸರ್ವಿಸಸ್ ಯೂಸ್ ಮಾಡತ್ತೀವಿ. ಲಾರ್ಜ್ ನಂಬರ್ ಆಫ್ ಡಾಟಾನ ಸ್ಟೋರ್ ಮಾಡಾಕತ್ತೀವಿ. ಅಪ್ಲಿಕೇಶನ್ಸ್ ಡಾಟಾ ಬೇರೆ ಸ್ಟೋರ್ ಮಾಡ್ತೀವಿ, ಯೂಸರ್ ಅಡ್ಮಿನ್ ಡಾಟಾ ಬೇರೆ ಸ್ಟೋರ್ ಮಾಡ್ತೀವಿ. ಓಕೆ, ಸೊ ಈಗೆಲ್ಲ ಹೆಂಗ್ ಆಗತ್ತದ ನಮ್ದು ಅಪ್ಲಿಕೇಶನ್ ಅಂತ ತೋರ್ಸನ. ಆಮೇಲೆ ಅದ್ರದ್ದು ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಅಂದ್ರೆ
ಮೇಡಮ್ ಸೌಂಡ್ ಕೇಳತ್ತಿಲ್ರಿ. ಪ್ಲೀಸ್ ಚೆಕ್ ನಾ ಕೇಳ್ಸಾಕತ್ತಿದೆ. ಕೇಳ್ಸಾತೈತ್ರಿ ಮೇಡಮ್ ಈಗ. ಓಕೆ ತಿಳಿತೇನಂತ ಕೇಳ್ದ ಕ್ಲಾಸ್. ಕುಲ್ದೀಪ್ ಪ್ಲೀಸ್ ಚೆಕ್ ನಾವು. ಇಟ್ಸ್ ಕ್ಲಿಯರ್ ನಾವು. ಅದು ಮ್ಯೂಟ್ ಆಗಿತ್ತ ಅಂತಾನೆ ಈಗ ಕೇಳ್ಸಾಕತ್ತದೆ. ಸೊ ಸ್ಮಾಲ್ ಟಾಪಿಕ್ ಇತ್ತ ಕನೆಕ್ಟೆಡ್ ವರ್ಲ್ಡ್ ಅಂತ ಕ್ಲಿಯರ್ ಆಯ್ತೇನೋ ಅಂತ ಕೇಳ್ದೆ ಎಲ್ಲಾರ್ಗು. ಪ್ಲೀಸ್ ರಿಪ್ಲೈ ಎವ್ರಿವನ್ ಕ್ಲಿಯರ್. ಎಲ್ಲಿ ಮ್ಯೂಟ್ ಆಗಿತ್ತ? ನಂದು ಟಾಪಿಕ್ ಮುಗಿದ್ಮೇಲೆ ಮ್ಯೂಟ್ ಆಗಿತ್ತಲ್ಲ, ನನಗೆ ಗೊತ್ತಿಲ್ಲ ಎಲ್ಲಿ ಮ್ಯೂಟ್ ಆಗಿತ್ತ ಅಂತ ಹೇಳಿ. ಟಾಪಿಕ್ ಮುಗಿದ್ಮೇಲೆ ಮ್ಯೂಟ್ ಆಗಿತ್ತಲ್ಲ. ಪ್ಲೀಸ್ ರಿಪ್ಲೈ. ನಾನು ನಿಮ್ಗೆ ಕೇಳಾಕತ್ತಿದ್ದೆ ಅವಾಗೆ ಮ್ಯೂಟ್ ಆಗಿದೆ ನಾ ಟಾಪಿಕ್ ಇದ್ದಾಗೆ ಮ್ಯೂಟ್ ಆಗಿದೆ. ಟಾಪಿಕ್ ಪ್ಲೀಸ್ ಮೆನ್ಷನ್ ಮಾಡಿ. ಟಾಪಿಕ್ ಮುಗಿದ್ಮೇಲೋ ಅಥವಾ ಇನ್ನ ಟಾಪಿಕ್ ಹೇಳಾಕತ್ತಿದ್ದೆ ಅವಾಗೆ. ನನಗೆ ಗೊತ್ತಾಗಿಲ್ಲ ಅದು ಯಾವಾಗ ಮ್ಯೂಟ್ ಆಗಿದ್ದತ್ತೆ. ಟಾಪಿಕ್ ಮುಗಿದ್ಮೇಲೆ ಮ್ಯೂಟ್ ಆಗಿತ್ತು ಮೇಡಮ್. ಓಕೆ ಓಕೆ ಸೊ ಹೋಪ್ ಇಟ್ಸ್ ಅ ಸ್ಮಾಲ್ ಟಾಪಿಕ್. ಏನು ದೊಡ್ಡ ಗಂಟಾಪರ ಇದ್ದಿದ್ದಿಲ್ಲ. ಜಸ್ಟ್ ಐ ಟಿ ವರ್ಲ್ಡ್ನಾಗ ಅಂದ್ರೆ ಐ ಟಿ ಅಪ್ಲಿಕೇಶನ್ಸ್ ಒಳಗೆ ಇಂಟರ್ನೆಟ್ ಹೆಂಗೆ ಯೂಸ್ ಮಾಡ್ತೀರಿ, ಆಮೇಲೆ ಹೆಂಗೆ ಚೇಂಜ್ ಆಗ್ಯದ ಅಂತ ಹೇಳಿ ತೋರ್ಸೋಣ ಅಷ್ಟೇ. ಓಕೆ ಯಾವ್ಯಾವ ಇಯರ್ನಾಗ ಏನೇನು ಆ್ಯಡ್ ಹಾಕೋದು ಬಂದದ್ದು. ಸ್ಟಾರ್ಟಿಂಗ್ ಬರೀ ಓ ಎಸ್ ಇತ್ತು, ಆಮೇಲೆ ಅಪ್ಲಿಕೇಶನ್ಸ್ ಇದ್ದು, ನೆಕ್ಸ್ಟ್ ಅಡ್ಮಿನ್ ಸೈಡ್ ಸರ್ವರ್ ಆ್ಯಡ್ ಆಗ್ಯದ. ಓಕೆ ನೆಕ್ಸ್ಟ್ ಯೂಸರ್ ಸೈಡ್ ಸರ್ವರ್ ಆ್ಯಡ್ ಆಗ್ಯದ, ಆಮೇಲೆ ನೆಟ್ವರ್ಕ್ ಆ್ಯಡ್ ಆಗ್ಯದ, ಆಮೇಲೆ ವೆಬ್ ಅಪ್ಲಿಕೇಶನ್ಸ್ ಯೂಸ್ ಮಾಡಕತ್ತೀವಿ ಅಂತ ಹೇಳಿ ಇಯರ್ ವೈಸ್ ಅದನ್ನ ತೋರ್ಸೋಣ ಅಷ್ಟೇ. ಓಕೆ ನೆಕ್ಸ್ಟ್ ಸಮ್ ಕ್ಯಾರೆಕ್ಟರಿಸ್ಟಿಕ್ಸ್ ಹೇಳೋಣ. ಸೊ ಹೋಪ್ ಎವ್ರಿವನ್ ಕ್ಲಿಯರ್ ನಾವು. ಉಳ್ಕಿದವ್ರೆ okay, so next topic will see in the next class. Okay, within 2 days I will give your first chapter notes. Okay, in 2 days time ಬೇಕಾ ಅದಾದ್ಮೇಲೆ ಫಸ್ಟ್ ಚಾಪ್ಟರ್ಸ್ ಇಂದ ನೋಟ್ಸ್ ಕೊಡ್ತೀನಿ. ಅನ್ಕತನ ನಿಮಗೆ ಏನ್ ನಾನು ಪಿ ಪಿ ಟಿ ಸೆಂಡ್ ಮಾಡಿದ್ದೆ ನೋಡ್ರಿ. ಓಕೆ ನಾ ಮಾಡಿದ್ದ ಪಿ ಪಿ ಟಿನ ಸೆಂಡ್ ಮಾಡಿ ನಿಮ್ಗೆ, ಅದನ್ನ ರೆಫರ್ ಮಾಡಿ ಅನ್ಕತನ. ಓಕೆ ಆಮೇಲೆ ನಾ ವಿದಿನ್ 2 days ನಿಮ್ದು ಫಸ್ಟ್ ಯೂನಿಟ್ ಇನ್ ಫಸ್ಟ್ ಚಾಪ್ಟರ್ ಇನ್ ನೋಟ್ಸ್ ಸೆಂಡ್ ಮಾಡ್ತೀನಿ ನಾನು. ಕ್ಲಿಯರ್ ಅಬೌಟ್ ದ ನೋಟ್ಸ್? ನಾನು ಸ್ವಲ್ಪ ಟೈಪ್ ಮಾಡೋದದ, ಉಳ್ಕಿದ ಒಂದು ಸ್ವಲ್ಪ ಆಗಿದೆ. ಟೈಪ್ ಮಾಡಿ ವಿದಿನ್ 2 days ಕಳಿಸ್ತೀನಿ ನಾನು ಅನ್ಕತನ. ಪ್ಲೀಸ್ ಪಿ ಪಿ ಟಿ ರೆಫರ್ ಮಾಡಿ, ನಾ ಕಳಿಸಿದ್ದು ಪಿ ಪಿ ಟಿ. ಓಕೆ ಕ್ಲಿಯರ್ ನಾ ಅಬೌಟ್ ದ ನೋಟ್ಸ್? Okay. Why today strength is low? Strength ಯಾಕೋ ಲೋ ಅದಲ್ಲ, ಕಮ್ಮಿ ಇದೆ. ಅದಕ್ಕೆ Sachin and Kuldeep, you better don't say any reason to me. Okay. Sachin and Kuldeep, please you don't say any reason to me. ನಿಮ್ ಬಕ್ವಾಸ್ ರೀಸನ್ಗಳು ನಿಮ್ ಕಡೆನೇ ಇಟ್ಕೊರಿ.
ಓಕೆ ಓಕೆ ಥ್ಯಾಂಕ್ ಯು. ಸುಮ್ಮನೆ ನೆಟ್ ವೇಸ್ಟ್ ಅದೇ ಇನ್ನೊಂದು ಕ್ಲಾಸ್ ತಗೋಬೇಕು.